ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಫಾರೆಕ್ಸ್ ಟ್ರೇಡಿಂಗ್ ಇಂಡಿಯಾದಲ್ಲಿ ಲೀಗಲ, ಫಾರೆಕ್ಸ್ ಟ್ರೇಡಿಂಗ್ ಇಂಡಿಯಾದಲ್ಲಿ ನಾವು ಮಾಡಬಹುದಾ ಅಥವಾ ಫಾರೆಕ್ಸ್ ಟ್ರೇಡಿಂಗ್ ಸ್ಕ್ಯಾಮ್, ಈ ಎಲ್ಲಾ ಕ್ವಶನ್ ಗಳಿಗೆ ನಾನು ಆನ್ಸರ್ ಮಾಡ್ಲಿಕ್ಕಿದ್ದೇನೆ. ಸೊ ಕಂಪ್ಲೀಟ್ ಆಗಿ ಡೀಟೇಲ್ಡ್ ಆಗಿ ಏನೆಲ್ಲ ರೆಗ್ಯುಲೇಷನ್ಸ್ ಇದೆ, ಏನೆಲ್ಲ ಆಕ್ಟ್ ಇದೆ ಇಂಡಿಯಾದಲ್ಲಿ, ಅಂಡ್ ಯಾವ ರೀತಿ ಇಂಡಿಯಾದಲ್ಲಿ ಎಕ್ಸ್ನೆಸ್ ವರ್ಕ್ ಆಗ್ತಾ ಇದೆ, ಎಕ್ಸ್ನೆಸ್ ಅಲ್ಲಿ ನೀವು ಟ್ರೇಡ್ ಮಾಡಬಹುದು, ಇದೆಲ್ಲವನ್ನು ಕೂಡ ನಾನು ನಿಮಗೆ ಡಿಸ್ಕಸ್ ಮಾಡ್ಲಿಕ್ಕಿದ್ದೇನೆ. ಆ ನಂತರ ನೀವು ಸ್ವಲ್ಪ ಕಾಮನ್ ಸೆನ್ಸ್ ನ ಯೂಸ್ ಮಾಡಿ ಆ ನಂತರ ನೀವು ಒಂದು ಡಿಸಿಷನ್ ತಗೊಳ್ಬಹುದು. ಲೈಕ್ ಇದು ಪ್ರಾಪರ್ ಇದೆಯಾ ಅಥವಾ ಟ್ರೇಡ್ ಮಾಡಬಹುದಾ, ಈ ರೀತಿ ಒಂದು ಡಿಸಿಷನ್ ನೀವು ತಗೊಳ್ಬಹುದು. ಯಾಕೆಂದ್ರೆ ಅಟ್ ದ ಎಂಡ್ ಫಾರೆಕ್ಸ್ ಅಲ್ಲಿ ಟ್ರೇಡ್ ಮಾಡೋದು ನಿಮ್ಮ ಒಂದು ಇಂಡಿವಿಜುವಲ್ ಡಿಸಿಷನ್ ಆಗಿರುತ್ತೆ. ಬಟ್ ಅದರ ಬಗ್ಗೆ ಪ್ರಾಪರ್ ಇನ್ಫಾರ್ಮೇಶನ್ ಸಿಗೋದೇನಿದೆಯಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಆಲ್ರೆಡಿ ಇದರ ಬಗ್ಗೆ ನಾನು ತುಂಬಾನೇ ವಿಡಿಯೋ ಮಾಡಿದ್ದೇನೆ. ಬಟ್ ಸ್ಟಿಲ್ ತುಂಬಾ ಜನರಿಗೆ ಇದರ ಬಗ್ಗೆ ಕ್ವಶನ್ಸ್ ಇದೆ. ಲೈಕ್ ಫಾರೆಕ್ಸ್ ಟ್ರೇಡಿಂಗ್ ಲೀಗಲ್ ನಾವು ಮಾಡಬಹುದಾ, ಅಥವಾ ಕೆಲವರು ಹೇಳ್ತಾರೆ ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗುತ್ತೆ, ಅಥವಾ ಕೆಲವರು ಹೇಳ್ತಾರೆ ಜೈಲಿಗೆ ಹೋಗೋ ಸಾಧ್ಯತೆ ಇರುತ್ತೆ. ಈ ರೀತಿ ಎಲ್ಲ ಒಂದು ಏನಿದೆಯಲ್ಲ ರೂಮರ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಪ್ರಾಪರ್ಲಿ ಈ ವಿಡಿಯೋದಲ್ಲಿ ನಿಮಗೆ ಗೈಡೆನ್ಸ್ ಸಿಗ್ಲಿಕ್ಕಿದೆ, ಯಾವ ರೀತಿ ಫಾರೆಕ್ಸ್ ಟ್ರೇಡಿಂಗ್ ನಡೆಯುತ್ತೆ ಇಂಡಿಯಾದಲ್ಲಿ ಅಂಡ್ ಯಾವ ರೀತಿ ನೀವು ಫಾರೆಕ್ಸ್ ಟ್ರೇಡಿಂಗ್ ನ ಮಾಡಬಹುದು, ಎಲ್ಲವನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕಿದ್ದೇನೆ. ಸೊ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇಫ್ ಇನ್ ಕೇಸ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು, ಸೊ ದಟ್ ಟ್ರೇಡಿಂಗ್ ವಿಡಿಯೋಸ್ ನಿಮಗೆ ಸಿಗುತ್ತೆ. ಹಾಗೆ ನೀವು ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಬಹುದು. ಸೊ ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಫಾರೆಕ್ಸ್ ಟ್ರೇಡಿಂಗ್ ಅಂದ್ರೆ ಏನು? ಫಾರೆಕ್ಸ್ ಟ್ರೇಡಿಂಗ್ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ಟ್ರೇಡಿಂಗ್ ಅಂತ. ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ, USD JPY ಅಂತ ಅನ್ಕೊಳ್ಳೋಣ. ಈ ಎರಡು ಕರೆನ್ಸಿ ಪೇರ್ ಗಳನ್ನ ನೀವು ಟ್ರೇಡ್ ಮಾಡೋದೇನಿದೆಯಲ್ಲ, ಇದು ಒಂದು ಫಾರಿನ್ ಎಕ್ಸ್ಚೇಂಜ್ ಟ್ರೇಡಿಂಗ್ ಅಂತ ಕರಿತೀವಿ. US ಇದು ಕರೆನ್ಸಿ, ಹಾಗೆ ಜಪಾನ್ ಇದು ಕರೆನ್ಸಿನ ನಾವು ಟ್ರೇಡ್ ಮಾಡೋದು. USD ಕೆಳಗಡೆ ಬಂದ್ರೆ JPY ಮೇಲ್ಗಡೆ ಹೋಗುತ್ತೆ, JPY ಕೆಳಗಡೆ ಬಂದ್ರೆ USD ಮೇಲ್ಗಡೆ ಹೋಗುತ್ತೆ. ಸೊ ಇದು ಪ್ರೈಮರಿ ಕರೆನ್ಸಿ, ಸೆಕೆಂಡರಿ ಕರೆನ್ಸಿ, ಈ ರೀತಿ ಎಲ್ಲ ಇರುತ್ತೆ. ಸೊ ಇದೊಂದು ಫಾರೆಕ್ಸ್ ಟ್ರೇಡಿಂಗ್ ನಡೆಯೋ ವಿಧಾನ ಆಗಿರುತ್ತೆ. ಎರಡು ಕರೆನ್ಸಿಗಳನ್ನ ಪೇರ್ ಮಾಡಿ ನಾವು ಟ್ರೇಡ್ ಮಾಡೋದು. ಈಗ ನಮ್ಮ ಮೇನ್ ಪಾಯಿಂಟ್ ಗೆ ಬರೋಣ, ಫಾರೆಕ್ಸ್ ಟ್ರೇಡಿಂಗ್ ಇಂಡಿಯಾದಲ್ಲಿ ಲೀಗಲ್ ಅಂತ. ಸೊ ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ, ತುಂಬಾ ಜನರಿಗೆ ಈ ಸ್ಕ್ಯಾಮ್, ಈ ರೆಗ್ಯುಲೇಷನ್, ಹಾಗೆ ಇದೊಂದು ಇಲ್ಲಿಗಲ್, ಇದರ ಮೀನಿಂಗ್ ಗೊತ್ತಿಲ್ಲ. ಅಂದ್ರೆ ರೆಗ್ಯುಲೇಷನ್ ಬೇರೆ, ಸ್ಕ್ಯಾಮ್ ಬೇರೆ, ಇಲ್ಲಿಗಲ್ ಬೇರೆ, ಇದು ಮೂರು ಕೂಡ ಡಿಫ್ರೆಂಟ್ ವರ್ಡ್ ಆಗಿರುತ್ತೆ. ಸ್ಕ್ಯಾಮ್ ಅಂದ್ರೆ ಡಿಫ್ರೆಂಟ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲದೆ ಇರೋದು ಡಿಫ್ರೆಂಟ್ ಆಗಿರುತ್ತೆ ಅಂಡ್ ಇಲ್ಲಿಗಲ್ ಅನ್ನೋದು ಡಿಫ್ರೆಂಟ್ ಆಗಿರುತ್ತೆ. ಈಗ ಫಾರೆಕ್ಸ್ ಟ್ರೇಡಿಂಗ್ ಬ್ಯಾನ್ ಆಗಿರೋದಂತೂ ಸತ್ಯ. ಅಂದ್ರೆ 8 to 9 years ಬ್ಯಾಕ್ ಫಾರೆಕ್ಸ್ ಟ್ರೇಡಿಂಗ್ ಏನಿದೆಯಲ್ಲ ಬ್ಯಾನ್ ಆಗಿತ್ತು. ಹಾಗೆ ಇಂಡಿಯನ್ ಗವರ್ಮೆಂಟ್ ಏನಿದೆಯಲ್ಲ ಒಂದು ಆಕ್ಟ್ ಅನ್ನು ಕೂಡ ನಮಗೆ ಹೇಳಿತ್ತು. ಲೈಕ್ ಫೇಮಾ ಆಕ್ಟ್ ಅಂತ ಒಂದು ಆಕ್ಟ್ ಇದೆ, ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ. ಇದರ ಅರ್ಥ ಏನು ಅಂದ್ರೆ, ಈ ಆಕ್ಟ್ ನಂತರ ಫಾರೆಕ್ಸ್ ಟ್ರೇಡಿಂಗ್ ಏನಿದೆಯಲ್ಲ ಒಂದು ರೀತಿ ಗ್ರೇ ಏರಿಯಾಗೆ ಹೋಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಸ್ವಲ್ಪ ಗ್ರೇ ಏರಿಯಾದಲ್ಲಿತ್ತು. ಈಗ ಸ್ವಲ್ಪ ಫಾರೆಕ್ಸ್ ಟ್ರೇಡಿಂಗ್ ಫೇಮಸ್ ಆಗ್ತಾ ಇದೆ. ಕೆಲವೊಂದು ಡೆವಲಪ್ಮೆಂಟ್ಸ್ ಏನು ಈಗ ಪೇಮೆಂಟ್ ಮೆಥಡ್ಸ್ ಅಲ್ಲಿ ಆಗಿದೆ, ಕ್ರಿಪ್ಟೋ ಬಂದಿದೆ, P2P ಬಂದಿದೆ. ಸೊ ಈ ಎಲ್ಲ ಮೆಥಡ್ಗಳು ಬಂದ ಮೇಲೆ ಈಗ ಫಾರೆಕ್ಸ್ ಟ್ರೇಡಿಂಗ್ ಏನಿದೆಯಲ್ಲ ಇಂಡಿಯಾದಲ್ಲಿ ಸ್ವಲ್ಪ ಆಕ್ಟಿವ್ಲಿ ನಡೀತಾ ಇದೆ. ಏನಿದು ಆಕ್ಟ್ ಅಂಡ್ ಯಾವ ರೀತಿ ಈಗ ಇಂಡಿಯಾದಲ್ಲಿ ಪ್ರಾಪರ್ಲಿ ಫಾರೆಕ್ಸ್ ಟ್ರೇಡಿಂಗ್ ನಡೀತಾ ಇದೆ ಅನ್ನೋದನ್ನ ನಾವು ಗಮನಿಸೋಣ. ಫೇಮಾ ಆಕ್ಟ್ ಅಂದ್ರೆ ಏನು ಅಂದ್ರೆ, ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ. ಸೊ ಇದರ ಅರ್ಥ ಏನು ಅಂದ್ರೆ, ಈಗ ನೀವು ಡೈರೆಕ್ಟ್ಲಿ INR ಇಂದ, ಈಗ ಫಾರ್ ಎಕ್ಸಾಂಪಲ್ ನನ್ನ ಬ್ಯಾಂಕ್ ಅಕೌಂಟ್ ಇಂದ INR ಇಂದ ಡೈರೆಕ್ಟ್ಲಿ ನಾನೀಗ ದುಬೈಯಲ್ಲಿ ಒಂದು ಬ್ರೋಕರ್ ಇದ್ದಾರೆ ಅಂದ್ರೆ ಅವರಿಗೆ ನಾನು ಡೈರೆಕ್ಟ್ಲಿ ದಿರಾಮ್ಸ್ ಅಲ್ಲಿ ಒಂದು ಫಂಡ್ ಅನ್ನ ಟ್ರಾನ್ಸ್ಫರ್ ಮಾಡೋ ಹಾಗಿಲ್ಲ. ಇಫ್ ಇನ್ ಕೇಸ್ ಆ ರೀತಿ ಏನಾದರೂ ನೀವು ಮಾಡಿದ್ರೆ ನಿಮ್ಮ ಅಕೌಂಟ್ ಏನಿದೆಯಲ್ಲ ಫ್ರೀಸ್ ಆಗುತ್ತೆ. ಅಂದ್ರೆ ಬ್ಯಾಂಕ್ ಅಕೌಂಟ್ ಏನಿದೆಯಲ್ಲ ಫ್ರೀಸ್ ಆಗುತ್ತೆ, ನಿಮ್ಮ ಟ್ರಾನ್ಸಾಕ್ಷನ್ ಏನಿದೆಯಲ್ಲ ಅದು ಕ್ಲೋಸ್ ಆಗುತ್ತೆ. ಸೊ ಹಾಗಾಗಿ INR ಇಂದ ಡೈರೆಕ್ಟ್ಲಿ ನೀವು ದಿರಾಮ್ಸ್ ಅಲ್ಲಿ ಹಣನ ಟ್ರಾನ್ಸ್ಫರ್ ಮಾಡೋ ಹಾಗಿಲ್ಲ. ಆ ರೀತಿ ಒಂದು ಆಕ್ಟ್ ಏನಿದೆಯಲ್ಲ ನಮಗೆ ಇಂಡಿಯಾದಲ್ಲಿ ಫೇಮಾ ಆಕ್ಟ್ ಅಂತ ಬಂದಿತ್ತು. ಸೊ ಇದರ ಥ್ರೂ ನಮಗೆ ಫಾರೆಕ್ಸ್ ಟ್ರೇಡಿಂಗ್ ಏನಿದೆಯಲ್ಲ ಸ್ವಲ್ಪ ಗ್ರೇ ಏರಿಯಾದಲ್ಲಿ ನಮಗೆ ಕಾಣಲಿಕ್ಕೆ ಸಿಕ್ಕಿತ್ತು. ಅಂದ್ರೆ ಒಂದು ರೀತಿ ಬ್ಯಾನ್ ರೀತಿ ಆಗಿತ್ತು. ಆನಂತರ ಏನಾಯಿತು, ತುಂಬಾನೇ ಡೆವಲಪ್ಮೆಂಟ್, ನಮಗೆ ಟೆಕ್ನಾಲಜಿ ಏನಿದೆಯಲ್ಲ ಅದು ಡೆವಲಪ್ ಆಗ್ತಾ ಬಂತು ಅಂಡ್ ದೆನ್ ಕ್ರಿಪ್ಟೋ ಬಂತು. ನಮಗೆ ಮೇನ್ಲಿ ಕ್ರಿಪ್ಟೋ ಬಂತು. ಕ್ರಿಪ್ಟೋದಲ್ಲಿ ಈಗ ಕ್ರಿಪ್ಟೋ ಏನಾಗುತ್ತೆ, ಡಿಸೆಂಟ್ರಲೈಸ್ ಆಗಿರುತ್ತೆ. ಅಂದ್ರೆ ಸೆಂಟ್ರಲೈಸ್ ಅಂಡ್ ಡಿಸೆಂಟ್ರಲೈಸ್ ನಿಮ್ಗೆ ಗೊತ್ತಿರಬಹುದು. ಸಿಂಪಲ್ ಆಗಿ ನಾನು ನಿಮಗೆ ಹೇಳೋದಾದ್ರೆ, ಈಗ INR ಏನಿರುತ್ತೆ ಅಂದ್ರೆ ಇಂಡಿಯನ್ ಕರೆನ್ಸಿ ಏನಿರುತ್ತೆ, ಇದನ್ನ ರೆಗ್ಯುಲೇಟ್ ಮಾಡ್ತಾ ಇರೋದು ಯಾರು, ಇದನ್ನ ಕಂಟ್ರೋಲ್ ಮಾಡ್ತಾ ಇರೋದು ಯಾರು, RBI. ಸೊ RBI ಇದರ ಮೇನ್ ಇಶ್ಯೂವರ್ ಆಗಿರುತ್ತೆ. ಅಂದ್ರೆ INR ಅನ್ನ ನಾವು ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಅದರ ಮೇನ್ ರೆಸ್ಪಾನ್ಸಿಬಲ್ ಯಾರಾಗಿರ್ತಾರೆ, RBI. ಸೊ ಇದರಲ್ಲೊಂದು ಸೆಂಟ್ರಲೈಸ್ಡ್ ವೇ ಇರುತ್ತೆ, ಗೌರ್ಮೆಂಟ್ ಇದನ್ನ ಕಂಟ್ರೋಲ್ ಮಾಡುತ್ತೆ ಅಥವಾ ಗೌರ್ಮೆಂಟ್ ಅದರ ಬಗ್ಗೆ ಡಿಸಿಷನ್ ತಗೊಳುತ್ತೆ. ಬಟ್ ಕ್ರಿಪ್ಟೋ ಡಿಸೆಂಟ್ರಲೈಸ್ಡ್, ಅಂದ್ರೆ ಕ್ರಿಪ್ಟೋನ ಯಾರು ಕೂಡ ಕಂಟ್ರೋಲ್ ಮಾಡ್ತಾ ಇಲ್ಲ, ಕ್ರಿಪ್ಟೋಗೆ ಯಾವುದೇ ರೀತಿ ಓನರ್ಸ್ ಇಲ್ಲ, ಯಾವುದೇ ಗೌರ್ಮೆಂಟ್ ಇನ್ನೂ ಕೂಡ ಕ್ರಿಪ್ಟೋನ ಹೋಲ್ಡ್ ಮಾಡ್ತಾ ಇಲ್ಲ, ಐ ಮೀನ್ ಕಂಟ್ರೋಲ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಕ್ರಿಪ್ಟೋ ಏನಾಯ್ತು, ಡಿಸೆಂಟ್ರಲೈಸ್ ಆಯ್ತು. ಕ್ರಿಪ್ಟೋ ಒಂದು ರೀತಿ ಏನಾಯ್ತು, ಫಾರ್ ದ ಪೀಪಲ್ ಬೈ ದ ಪೀಪಲ್, ಆ ರೀತಿ ಆಯ್ತು. ಅಂದ್ರೆ ಕ್ರಿಪ್ಟೋ ಯಾರೆಲ್ಲ ಯೂಸ್ ಮಾಡ್ತಾರೆ ಅದೊಂದು ರೀತಿ ಡಿಸೆಂಟ್ರಲೈಸ್ಡ್ ವೇ ಆಯ್ತು. ಸೊ ಆನಂತರ ಏನಾಯ್ತು, ಫಾರೆಕ್ಸ್ ಟ್ರೇಡಿಂಗ್ ಅಲ್ಲಿ ಕ್ರಿಪ್ಟೋನ ಎಕ್ಸೆಪ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಫಾರೆಕ್ಸ್ ಬ್ರೋಕರ್ಸ್. ಸೊ ನಿಮ್ಗೆ ಗೊತ್ತಿದೆ ಕ್ರಿಪ್ಟೋಗೆ ಈಗ ಇಂಡಿಯಾದಲ್ಲಿ ಟ್ಯಾಕ್ಸ್ ಇದೆ. ಸೊ ಯಾವುದಕ್ಕೆಲ್ಲ ಟ್ಯಾಕ್ಸ್ ಇದೆ ಅದೊಂದು ರೀತಿ ಲೀಗಲೇ ಆಯ್ತು ನಮಗೆ. ಸೊ ಇಂಡಿಯಾದಲ್ಲಿ ಕ್ರಿಪ್ಟೋ ಈಗ ಲೀಗಲ್ ಆಯ್ತು. ಸೊ ಕ್ರಿಪ್ಟೋ ಥ್ರೂ ಫಾರೆಕ್ಸ್ಗೆ ನೀವು ಹಣನ ಟ್ರಾನ್ಸ್ಫರ್ ಮಾಡಬಹುದು. ಸೊ ಇದರಲ್ಲಿ ಯಾವುದೇ ರೀತಿ ನಿಮಗೆ ಇಶ್ಯೂಸ್ ಬರೋ ಸಾಧ್ಯತೆ ತುಂಬಾನೇ ಕಮ್ಮಿ ಇರುತ್ತೆ ಅಂಡ್ ಕ್ರಿಪ್ಟೋಗೆ ನಿಮಗೆ ಟ್ಯಾಕ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ ಫಾರೆಕ್ಸ್ ಟ್ರೇಡಿಂಗ್ ಮಾಡೋರು ಕ್ರಿಪ್ಟೋ ಥ್ರೂ ಟ್ರಾನ್ಸ್ಫರ್ ನ ಮಾಡ್ತಾರೆ ಅಂಡ್ ದೊಡ್ಡ ಅಮೌಂಟ್ ಏನಾದರೂ ಟ್ರಾನ್ಸ್ಫರ್ ಮಾಡೋದಿದ್ರೆ ಕ್ರಿಪ್ಟೋ ಥ್ರೂ ಮಾಡ್ತಾರೆ. ಹಾಗೆ ಇನ್ನೂ ತುಂಬಾ ಜನರ ಕ್ವಶನ್ ಏನು ಅಂದ್ರೆ, ನನ್ನ ಹತ್ರ 25 ಲಕ್ಷ 50 ಲಕ್ಷ ನಾನು ಫಾರೆಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಥವಾ ಟ್ರೇಡ್ ಮಾಡಬೇಕು ಅಂತ ಇದ್ರೆ ನಾನು ಯಾವ ರೀತಿ ಇಂಡಿಯಾದಲ್ಲಿ ಟ್ರೇಡ್ ಮಾಡಬಹುದು ಅಂತ. ಸಿಂಪಲ್ ಅಂಡ್ ಮೋಸ್ಟ್ ಈಸಿಯೆಸ್ಟ್ ವೇ ಏನು ಅಂದ್ರೆ, 25-50 lakhs ನಿಮ್ಮ ಹತ್ರ ಕ್ಯಾಪಿಟಲ್ ಇದೆ ಅಂದ್ರೆ ದುಬೈಯಲ್ಲಿ ಕಂಪ್ಲೀಟ್ಲಿ ಫಾರೆಕ್ಸ್ ಟ್ರೇಡಿಂಗ್ ಏನಿದೆಯಲ್ಲ ಅದು ಲೀಗಲ್ ಆಗಿರುತ್ತೆ. ಸೊ ಇಫ್ ಇನ್ ಕೇಸ್ ನಿಮಗೆ ಅಫೋರ್ಡ್
ಮಾಡ್ಬೋದು, ಅಥವಾ ನಿಮಗೆ ಫಾರೆಕ್ಸ್ ಟ್ರೇಡಿಂಗ್ ಮಾಡಲೇಬೇಕು, ನನಗೆ ಯಾವುದೇ ರೀತಿ ರೆಗ್ಯುಲೇಷನ್ಸ್ ಅಡ್ಡ ಬರಬಾರ್ದು, ನಾನು ನೀಟ್ಲಿ ಮಾಡಬೇಕು, ಕನ್ಫ್ಯೂಷನ್ ಏನು ಕೂಡ ಇರಬಾರ್ದು, ಆ್ಯಂಡ್ ನಾನೇನು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೆ ಅದು ಪ್ರಾಪರ್ ಆಗಿ ನನಗೆ ಇರಬೇಕು, ಯಾವುದೇ ರೀತಿ ತೊಂದರೆ ಆಗಬಾರ್ದು, ಆ ರೀತಿ ಏನಾದರೂ ಇದ್ರೆ, ದೊಡ್ಡ ಕ್ಯಾಪಿಟಲ್ ಇದೆ, ಸೇಫ್ ಆಗಿರಬೇಕು, ಆ ರೀತಿ ಏನಾದರೂ ನಿಮ್ಮ ಮೈಂಡಲ್ಲಿ ಇದ್ರೆ ದೆನ್ ದುಬೈ ಅಥವಾ ಈ ರೀತಿ ಕಂಟ್ರೀಸ್ ಏನಿದೆಯಲ್ಲ ಅದಕ್ಕೆ ನೀವು ಶಿಫ್ಟ್ ಆಗ್ಬೋದು. ಲೈಕ್ ಒಂದು 5 to 10 lakhs ಒಳಗಡೆ ನಿಮಗೆ ಆ ಎಕ್ಸ್ಪೆನ್ಸಸ್ ಇರುತ್ತೆ. ಈಗ ತುಂಬಾನೇ ಕಮ್ಮಿ, ತುಂಬಾ ಜನ ಸರ್ವಿಸಸ್ ಕೂಡ ಕೊಡ್ತಾ ಇದ್ದಾರೆ, ಲೈಕ್ 2 to 5 lakhs ಅಲ್ಲಿ ಆ ಸರ್ವಿಸಸ್ ಇರುತ್ತೆ. ಇದು ಯಾವಾಗ ನಿಮ್ಮ ಕ್ಯಾಪಿಟಲ್ ಜಾಸ್ತಿ ಆದಾಗ, ಇದು ತುಂಬಾನೇ ಲೈಕ್ ಒಂದು 100 ಅಲ್ಲಿ ಒಂದಿಬ್ರು ಇರ್ತಾರೆ. ಸೊ ಅವರಿಗೆ ನಾನು ಸಿಂಪಲ್ ಆಗಿ ಹೇಳೋದು, ನಿಮಗೆ ಅಷ್ಟು ಸೇಫ್, ನನ್ನ ಕ್ಯಾಪಿಟಲ್ ಸೇಫ್ ಆಗಿರ್ಬೇಕು, ಈ ರೀತಿ ಏನಾದರೂ ಇದ್ರೆ ಈ ಮೆಥಡ್ ಅನ್ನು ನೀವು ಫಾಲೋ ಮಾಡಬಹುದು. ಬಟ್ ಯಾರೆಲ್ಲ ನಾರ್ಮಲಿ ಟ್ರೇಡ್ ಮಾಡ್ತಾ ಇದ್ದಾರೆ, ಸಣ್ಣ ಕ್ಯಾಪಿಟಲ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ದಾರೆ, ಈವನ್ ಕ್ರಿಪ್ಟೋದಲ್ಲಿ ಕೂಡ ಅವರಿಗೆ ಅಷ್ಟೊಂದು ಟ್ರಸ್ಟ್ ಇಲ್ಲ, ಕ್ರಿಪ್ಟೋದಲ್ಲಿ ಕೂಡ ನಮಗೆ ಹಣನ ಟ್ರಾನ್ಸ್ಫರ್ ಮಾಡಲಿಕ್ಕೆ ಟ್ರಸ್ಟ್ ಇಲ್ಲ, ಅಷ್ಟು ಬೆಟರ್ ಇಲ್ಲ ಅಂತ ಇದ್ದಾಗ ಫೋರೆಕ್ಸ್ ಅವರು ಅಥವಾ ಎಕ್ಸ್ನೆಸ್ ಅವರು ಏನ್ ಮಾಡಿದ್ರು ಅಂದ್ರೆ, ಬಿಕಾಸ್ ನಾನು ಫೋರೆಕ್ಸ್ ಅಂತ ಬಂದಾಗ ಎಕ್ಸ್ನೆಸ್ ನ ಯೂಸ್ ಮಾಡೋದು. ಎಕ್ಸ್ನೆಸ್ ಏನಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೇನೆ, 15 years ಇಂದ ಎಕ್ಸ್ನೆಸ್ ಒಂದು ಸರ್ವಿಸ್ ನ ಕೊಡ್ತಾ ಇದೆ, ಗ್ಲೋಬಲಿ ನಂಬರ್ 1 ಫೋರೆಕ್ಸ್ ಬ್ರೋಕರ್ ಆಗಿರುತ್ತೆ. ಹಾಗೆ ಎಕ್ಸ್ನೆಸ್ ಅಲ್ಲಿ ಇಲ್ಲಿ ತನಕ ಯಾವುದೇ ರೀತಿಯ ಒಂದು ಡೆಪಾಸಿಟ್ ವಿಡ್ರಾಲ್ ಇಶ್ಯೂಸ್ ನಮಗೆ ಬಂದಿಲ್ಲ. ಸೊ ಹಾಗಾಗಿ ಫೋರೆಕ್ಸ್ ಅಂತ ಬಂದಾಗ ಎಕ್ಸ್ನೆಸ್ ಅನ್ನ ನಾನು ಜಾಸ್ತಿ ಯೂಸ್ ಮಾಡ್ತೇನೆ. ಸೊ ಎಕ್ಸ್ನೆಸ್ ಅಲ್ಲಿ ಟ್ರೇಡ್ ಮಾಡೋದು. ಸೊ ಯಾವುದೇ ರೀತಿ ಇಶ್ಯೂಸ್ ಬಂದಿಲ್ಲ ಏನಿದೆಯಲ್ಲ, ಸ್ಪೆಷಲಿ ನಮ್ಮ ಥ್ರೂ ಯಾರೆಲ್ಲ ಲಿಂಕ್ ಓಪನ್ ಮಾಡಿದಾರಲ್ಲ ಅವರಿಗೆ ಇಲ್ಲಿ ತನಕ ಯಾವುದೇ ರೀತಿ ಡೆಪಾಸಿಟ್ ಆಗಿರ್ಬೋದು, ವಿಡ್ರಾಲ್ ಆಗಿರ್ಬೋದು, ಯಾವುದೇ ರೀತಿ ಇಶ್ಯೂಸ್ ಇಲ್ಲಿ ತನಕ ಬಂದಿಲ್ಲ. ಅಂಡ್ ಏನೇ ಇಶ್ಯೂಸ್ ಇದ್ರೂ ಕೂಡ ನಾವು ಡೈರೆಕ್ಟ್ಲಿ ಅದನ್ನ ಪರ್ಸನಲಿ ಸಾಲ್ವ್ ಮಾಡಿ ಕೊಡ್ತೀವಿ. ಲೈಕ್ ಏನೇ ಇಶ್ಯೂಸ್ ಇದ್ರೂ ಕೂಡ ನಾವು ಎಕ್ಸ್ನೆಸ್ ಟೀಮ್ ಕಡೆಯಿಂದ ಅದನ್ನ ಸಾಲ್ವ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಯಾವುದೇ ರೀತಿ ಇಶ್ಯೂಸ್ ಎಕ್ಸ್ನೆಸ್ ಕಡೆಯಿಂದ ಬಂದಿಲ್ಲ. ಸೊ ಹಾಗಾಗಿ ಎಕ್ಸ್ನೆಸ್ ಅವ್ರು ಏನ್ ಮಾಡ್ತಾರೆ, ಎಕ್ಸ್ನೆಸ್ ಇದು ಸ್ಪೆಷಲೈಸೇಷನ್ ಏನು ಅಂದ್ರೆ, ಈಗ P2P ಅನ್ನೋ ಒಂದು ಪೇಮೆಂಟ್ ಮೆಥಡ್ ಇದೆ, ಪಿಯರ್ ಟು ಪಿಯರ್ ಅನ್ನೋ ಒಂದು ಪೇಮೆಂಟ್ ಮೆಥಡ್ ಇದೆ. ಈಗ ಫೇಮಾ ಆಕ್ಟ್ ಏನ್ ಹೇಳ್ತಾ ಇದೆ, ಫೇಮಾ ಆಕ್ಟ್ ಪ್ರಕಾರ ನೀವು INR ಅನ್ನ ಡೈರೆಕ್ಟ್ಲಿ ಬೇರೆ ಕರೆನ್ಸಿಗೆ ಕನ್ವರ್ಟ್ ಮಾಡೋದು ಇದೆಲ್ಲ ಸ್ವಲ್ಪ ರಾಂಗ್ ಆಗುತ್ತೆ. ಏನಕ್ಕೆ ಅಂದ್ರೆ ಫಾರಿನ್ ರಿಸರ್ವ್ಸ್ ಇರುತ್ತೆ, INR ಗೆ ಅದು ಎಫೆಕ್ಟ್ ಆಗುತ್ತೆ. ಇದೆಲ್ಲವೂ ಕೂಡ ನಿಮ್ಗೆ ಗೊತ್ತಿರ್ಬೋದು, ಫಾರಿನ್ ರಿಸರ್ವ್ಸ್ ಇರುತ್ತೆ ಇಂಡಿಯಾದು. ಸೊ ಇಫ್ ಇನ್ ಕೇಸ್ ನೀವು ಆ ರೀತಿ ಏನಾದರೂ ಮಾಡಿದ್ರೆ 90% ಟ್ರೇಡರ್ಸ್ ಲೂಸ್ ಮನಿ ಇನ್ ಟ್ರೇಡಿಂಗ್. ಸೊ ಹಾಗಾಗಿ ಏನಾಗುತ್ತೆ, ಆ ರೀತಿ ಏನಾದರೂ ಆದಾಗ INR ಗೆ ಒಂದು ಸ್ವಲ್ಪ ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಏನ್ ಮಾಡ್ತಾರೆ, ಸೊ ಈ ಒಂದು ಫೇಮಾ ಆಕ್ಟ್ ಅನ್ನು ಗೌರ್ಮೆಂಟ್ ನಮಗೆ ತಂದಿದೆ. ಈಗ P2P ಮೆಥಡ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ P2P ಅನ್ನ ಸಿಂಪಲ್ ಆಗಿ ನಾನು ನಿಮಗೆ ಹೇಳ್ತೇನೆ, ಪಿಯರ್ ಟು ಪಿಯರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಈಗ ಫಾರ್ ಎಕ್ಸಾಂಪಲ್ ನನಗೆ ಎಕ್ಸ್ನೆಸ್ ಅಲ್ಲಿ ಒಂದು 1 lakh rupees ಅನ್ನ ಡೆಪಾಸಿಟ್ ಮಾಡಬೇಕು ಅಂತ ಅನ್ಕೊಳ್ಳೋಣ. ಈ ರೀತಿ ನಾನು 1 lakh rupees ಅನ್ನ ಡೆಪಾಸಿಟ್ ಮಾಡಬೇಕು ಅಂತ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಎಸ್ ಅಂತ ಅನ್ಕೊಳ್ಳೋಣ. ಸೊ ಆ ನಂತರ ಇನ್ನೊಬ್ಬ ವ್ಯಕ್ತಿಗೆ ಒಂದು 50,000 ವಿಡ್ರಾಲ್ ಮಾಡಬೇಕು, ಲೈಕ್ ಎ, ಅಂಡ್ ಇನ್ನೊಬ್ಬ ವ್ಯಕ್ತಿಗೆ ಬಿ 50,000 ವಿಡ್ರಾಲ್ ಮಾಡಬೇಕು ಅಂತ ಅನ್ಕೊಳ್ಳೋಣ. ಈಗ ಏನಾಯ್ತು, P2P ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಎಕ್ಸ್ನೆಸ್ ಅವರು ಕೆಲವೊಂದು ಕಂಪನಿಗಳನ್ನ, ಇಂಡಿಯಾದಲ್ಲಿ ಕೆಲವೊಂದು ಕಂಪನೀಸ್ ಏನಿದೆಯಲ್ಲ ಎಕ್ಸ್ನೆಸ್ ಜೊತೆ ಟೈ ಅಪ್ ಆಗಿದೆ ಅಥವಾ ಅವರ ಇಂಟರ್ನಲ್ ಅಗ್ರಿಮೆಂಟ್ಸ್ ಇರುತ್ತೆ. ಅದರಿಂದ ಏನಾಗುತ್ತೆ ಅಂದ್ರೆ, ಈಗ ನಾನು 1 lakh ಅನ್ನ ಎಕ್ಸ್ನೆಸ್ಗೆ ಡೆಪಾಸಿಟ್ ಮಾಡಬೇಕು ಅಂತ ಹೋದಾಗ ಇದು ಒಂದು ಕಂಪನಿಗೆ ಹೋಗುತ್ತೆ, ಇಂಡಿಯಾದಲ್ಲಿರೋ ಒಂದು ಕಂಪನಿಗೆ ಹೋಗುತ್ತೆ. ಆ ಇಂಡಿಯಾದ ಕಂಪನಿ ಏನಿರುತ್ತಲ್ಲ ಈ ಒಂದು ಡೆಪಾಸಿಟ್ ಗಳನ್ನ ಹ್ಯಾಂಡಲ್ ಮಾಡುತ್ತೆ. ಅಂಡ್ ಈ ಒಂದು 1 lakh ಏನಿದೆಯಲ್ಲ, ಈಗ ಯಾರಾದ್ರೂ ವಿಡ್ರಾಲ್, ಈಗ ಎಕ್ಸ್ನೆಸ್ ಇಷ್ಟು ದೊಡ್ಡ ಬ್ರೋಕರ್ ಆದ್ಮೇಲೆ ನಿಮಗೂ ಕೂಡ ಗೊತ್ತಿರಬಹುದು, ಸ್ಪೆಷಲಿ ಕನ್ನಡದಲ್ಲಿ ಈಗ ಫೋರೆಕ್ಸ್ ಬಗ್ಗೆ ತುಂಬಾನೇ ಜನ ಟ್ರೇಡ್ ಮಾಡ್ತಾ ಇದ್ದಾರೆ. ಅಂಡ್ ನಮ್ಮ ಕಮ್ಯುನಿಟಿಯಲ್ಲಿ ಕೂಡ ತುಂಬಾ ಜನ ಫೋರೆಕ್ಸ್ ನ ಟ್ರೇಡ್ ಮಾಡ್ತಾರೆ. ಜಸ್ಟ್ ನಿಮಗೆ ನಮ್ಮ ಫೋರೆಕ್ಸ್ ಟೆಲಿಗ್ರಾಮ್ ಕಮ್ಯುನಿಟಿಗೆ ಜಾಯ್ನ್ ಆಗಬೇಕು ಅಂದ್ರೆ ನೀವೇನು ಕೂಡ ಮಾಡ್ಲಿಕ್ಕಿಲ್ಲ, ಫ್ರೀ ಟೆಲಿಗ್ರಾಮ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ, ಅದನ್ನು ಓಪನ್ ಮಾಡಿ. ಅದರಲ್ಲಿ ನಿಮಗೆ ಈ ರೀತಿ ಅಪ್ಡೇಟ್ಸ್, ಪ್ರತಿದಿನ ಅಪ್ಡೇಟ್ಸ್ ಗಳನ್ನ ನಾನು ಶೇರ್ ಮಾಡ್ತಾ ಇರ್ತೀನಿ. ಆನಂತರ ನೀವು ಇಲ್ಲಿ ಪಿಂಡ್ ಮೆಸೇಜ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಕಾಣಲಿಕ್ಕೆ ಸಿಗುತ್ತೆ. ಸೊ ಇದರಲ್ಲಿ ನೀವು ಫೋರೆಕ್ಸ್ ಅಕೌಂಟ್ ಅನ್ನು ಓಪನ್ ಮಾಡಬಹುದು ಎಕ್ಸ್ನೆಸ್ ಥ್ರೂ. ಅಂಡ್ ಮಿನಿಮಮ್ $50 ಇನ್ವೆಸ್ಟ್ ಮಾಡಿ ಒಂದು ಟ್ರೇಡ್ ಅನ್ನು ನೀವು ತಗೊಂಡ್ರೆ ನಮ್ಮ ಫೋರೆಕ್ಸ್ ಟ್ರೇಡಿಂಗ್ ಕಮ್ಯುನಿಟಿಗೆ ಅಂದ್ರೆ ಟೆಲಿಗ್ರಾಮ್ ಚಾನಲ್ಗೆ ನಿಮ್ಮನ್ನ ಆಡ್ ಮಾಡಲಾಗೋದು. ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ ಅನಾಲಿಸಿಸ್ ಗಳನ್ನು ಶೇರ್ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಾನೇನಾದ್ರೂ ಬೈ ಮಾಡ್ತಾ ಇದ್ರೆ ಅಥವಾ ಅದರ ಅನಾಲಿಸಿಸ್ ಆಗಿರ್ಬೋದು, ಲೈಕ್ ಏನಾದ್ರೂ ಇದ್ರೆ ಅದರಲ್ಲಿ ನಾನು ಶೇರ್ ಮಾಡ್ತಾ ಇದ್ದೇನೆ. ಲೈಕ್ ಪ್ರೀಮಿಯಂ ಗ್ರೂಪ್ ಆಗಿರುತ್ತೆ, ಎಕ್ಸ್ಕ್ಲೂಸಿವ್ ಗ್ರೂಪ್ ಆಗಿರುತ್ತೆ, ಯಾರೆಲ್ಲ ನಮ್ಮ ಲಿಂಕ್ ಥ್ರೂ ಅಕೌಂಟ್ ಅನ್ನು ಓಪನ್ ಮಾಡಿರ್ತಾರೆ, ಜಸ್ಟ್ ಟು ಗಿವ್ ಬೆಟರ್ ಸರ್ವಿಸ್. ಲೈಕ್ ಏನೇ ಇಶ್ಯೂಸ್ ಆದ್ರೂ ಕೂಡ ನೀವು ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ದಟ್ ಏನೇ ಡೆಪಾಸಿಟ್ ವಿಡ್ರಾಲ್ ಇಶ್ಯೂಸ್ ಇದ್ರೂ ಕೂಡ ನಾವು ಅದನ್ನ ಪರ್ಸನಲಿ ಸಾಲ್ವ್ ಮಾಡ್ತೀವಿ. ಹಾಗೆ ಏನೇ ಇಶ್ಯೂಸ್ ಇದ್ರೂ ಕೂಡ ನಾವು ಅದನ್ನ ಸಾಲ್ವ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಈ ಒಂದು ಟೆಲಿಗ್ರಾಮ್ ಕಮ್ಯುನಿಟಿನ ನಾವು ಕ್ರಿಯೇಟ್ ಮಾಡಿದೀವಿ. ಅಂಡ್ ನಿಮಗೆ ಅದರಲ್ಲಿ ಅನಾಲಿಸಿಸ್ ಇರ್ಬೋದು, ಡೈಲಿ ಅಪ್ಡೇಟ್ಸ್ ಇರ್ಬೋದು, ಲೈಕ್ ಟ್ರೇಡ್ಸ್, ಕೆಲವೊಂದು ಟ್ರೇಡ್ಸ್ಗಳನ್ನ ನಾನು ತಗೊಳ್ತೀನಿ, ಅದನ್ನು ಕೂಡ ಕೆಲವೊಂದು ಬಾರಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ನಾಟ್ ಲೈಕ್ ಅ ಸಿಗ್ನಲ್, ಸ್ಪೆಷಲಿ ಅನಾಲಿಸಿಸ್ ಅಂತಾನೆ ನೀವು ಇದನ್ನ ಕನ್ಸಿಡರ್ ಮಾಡಬಹುದು. ಸೊ ಇದಕ್ಕೂ ಕೂಡ ನೀವು ಜಾಯ್ನ್ ಆಗಬಹುದು. ಸೊ ಈ ಒಂದು ಟೆಲಿಗ್ರಾಮ್ ಕಮ್ಯುನಿಟಿಯಲ್ಲಿ, ಕನ್ನಡದ ಟೆಲಿಗ್ರಾಮ್ ಕಮ್ಯುನಿಟಿಯಲ್ಲಿ ಈಗ ತುಂಬಾ ಜನ ಇದ್ದಾರೆ. ಸೊ ಇದರಲ್ಲಿ ನೀವು ನೋಡಬಹುದು, ಜಸ್ಟ್ ಫಾರ್ ಅನ್ ಎಕ್ಸಾಂಪಲ್, ಇಷ್ಟು ಜನ ಇಂಡಿಯಾದಲ್ಲಿ ಟ್ರೇಡ್ ಮಾಡುವಾಗ ಈ ಟ್ರಾನ್ಸಾಕ್ಷನ್ ಏನಿದೆಯಲ್ಲ ತುಂಬಾನೇ ನಡೆಯುತ್ತೆ. ನಾನು 1 lakh ಅನ್ನ ಟ್ರಾನ್ಸ್ಫರ್ ಮಾಡಿದೆ ಅಂತ ಅನ್ಕೊಳ್ಳಿ, ಇನ್ನೊಬ್ರು 50,000, ಇನ್ನೊಬ್ರು 50,000, ಈ ರೀತಿ ಡೆಪಾಸಿಟ್ ವಿಡ್ರಾಲ್ ಇದು ಕಂಟಿನ್ಯೂಸ್ಲಿ ನಡೀತಾ ಇರುತ್ತೆ. ಈಗ ಏನಾಗುತ್ತೆ, ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂದ್ರೆ ಫೇಮಾ ಆಕ್ಟ್ ಏನಿದೆಯಲ್ಲ ಇದರ ಪ್ರಕಾರ ನಾವು INR ಅನ್ನ ಬೇರೆ ಕರೆನ್ಸಿಗೆ ಕನ್ವರ್ಟ್ ಮಾಡಿ ಅಂದ್ರೆ ಡೈರೆಕ್ಟ್ಲಿ ಫೋರೆಕ್ಸ್ ಬ್ರೋಕರ್ಗೆ ಟ್ರಾನ್ಸ್ಫರ್ ಮಾಡೋದು ರಾಂಗ್, ಅದು ಎಥಿಕಲ್ ಅಲ್ಲ, ಅಂದ್ರೆ ಅದನ್ನ ನೀವು ಮಾಡೋ ಹಾಗಿಲ್ಲ, ಅದು ಲೀಗಲ್ ಅಲ್ಲ. ಸೊ ಈ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಲಿಕ್ಕೆ ಎಕ್ಸ್ನೆಸ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ P2P ಮೆಥಡ್ ಅನ್ನ ಯೂಸ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ನಾನೀಗ 1 lakh ಅನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಅದು ಇಂಡಿಯಾದಲ್ಲೇ ಇರುತ್ತೆ, ಇಂಡಿಯಾದಲ್ಲಿ ಆ ಕಂಪನಿ ಅಂದ್ರೆ ಇನ್ ಬಿಟ್ವೀನ್ ಏನ್ ಥರ್ಡ್ ಕಂಪನಿ ಇರುತ್ತಲ್ಲ ಅದು ಇನ್ನೊಬ್ಬ ಯಾರಾದ್ರೂ ವಿಡ್ರಾಲ್ ಕೇಳಿದಾಗ ಅವರಿಗೆ ಆ ಹಣನ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಅದರಿಂದ ಏನಾಗುತ್ತೆ, ರೊಟೇಷನ್ ಅಲ್ಲಿ ಇದು ವರ್ಕ್ ಆಗುತ್ತೆ. ಅಂದ್ರೆ ನಾನು ಇಲ್ಲಿಂದ ವಿಡ್ರಾಲ್ ಕೊಟ್ಟೆ ಅಥವಾ ಡೆಪಾಸಿಟ್ ಕೊಟ್ಟೆ,
ಇನ್ನೊಬ್ರು ಯಾರಾದ್ರೂ ವಿಡ್ರಾವಲ್ ಕೊಟ್ಟರು ಅಂತ ಇದ್ದಾಗ ನನ್ನ ಹಣ ಇಲ್ಲಿಂದ ವಿಡ್ರಾವಲ್ ಯಾರೆಲ್ಲ ಮಾಡಿರ್ತಾರೆ ಅವರಿಗೆ ಹೋಗುತ್ತೆ, ವಿಡ್ರಾವಲ್ ಯಾರೆಲ್ಲ ಮಾಡಿರ್ತಾರೆ ಅವರು ಏನಾದರೂ ಡೆಪಾಸಿಟ್ ಮಾಡಿದ್ರೆ ಮತ್ತೆ ಆ ಕಂಪನಿಗೆ ಬರುತ್ತೆ, ಮತ್ತೆ ಯಾರಾದ್ರೂ ವಿಡ್ರಾವಲ್ ಕೊಟ್ಟರೆ ಅವರಿಗೆ ಹೋಗುತ್ತೆ. ಸೊ ಇದು ಕಂಟಿನ್ಯೂಸ್ ಪ್ರೊಸೆಸ್ ಆಗಿರುತ್ತೆ. ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಬೋದು ಎಕ್ಸ್ನೆಸ್ ಯಾವ ರೀತಿ ಈಗ ಇಂಡಿಯಾದಲ್ಲಿ ನಡೀತಾ ಇದೆ ಅಂದ್ರೆ ಮಿನಿಮಮ್ ಡೆಪಾಸಿಟ್ ಮುಂಚೆ ಅವರದು ಜಸ್ಟ್ ಒಂದು 2 months 3 months ಬ್ಯಾಕ್ ಏನಿದೆಯಲ್ಲ ಮಿನಿಮಮ್ ಡೆಪಾಸಿಟ್ ಲೈಕ್ $20 ಇತ್ತು, ಜಸ್ಟ್ $20 to $50 ಮಿನಿಮಮ್ ಡೆಪಾಸಿಟ್ ಇತ್ತು. ಈಗ ಅವರ ಮಿನಿಮಮ್ ಡೆಪಾಸಿಟ್ $100-200 ಮಿನಿಮಮ್ ಡೆಪಾಸಿಟ್ ಮಾಡಿದ್ದಾರೆ. ಬಿಕಾಸ್ ಅಷ್ಟು ಟ್ರಾನ್ಸಾಕ್ಷನ್ ಇಂಡಿಯಾದಲ್ಲಿ ನಡೀತಾ ಇದೆ. ಅಂಡ್ ಫೋರೆಕ್ಸ್ ಏನಿದೆಯಲ್ಲ ಇಂಡಿಯಾದಲ್ಲಿ ತುಂಬಾನೇ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದೆ. ಅಂಡ್ ಫೋರೆಕ್ಸ್ ಟ್ರೇಡಿಂಗ್ ತುಂಬಾನೇ ಪ್ರಾಪರ್ಲಿ ಕೂಡ ನಡೀತಾ ಇದೆ. ಯಾವುದೇ ರೀತಿ ತೊಂದರೆ ಇಲ್ಲಿ ತನಕ ಯಾರಿಗೂ ಕೂಡ ಬಂದಿಲ್ಲ ಫಾರೆಕ್ಸ್ ಟ್ರೇಡಿಂಗ್ ರಿಲೇಟೆಡ್, ಅದು ಕೂಡ ಸ್ಪೆಷಲಿ ಎಕ್ಸ್ನೆಸ್ ಅಲ್ಲಿ. ಯಾಕಂದ್ರೆ ಬೇರೆ ಬ್ರೋಕರ್ಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ತುಂಬಾ ಬ್ರೋಕರ್ಗಳು ಲೆಜಿಟ್ ಆಗಿರಲ್ಲ. ತುಂಬಾ ಜನ ಏನ್ ಮಾಡ್ತಾರೆ, ಈ ಚಾರ್ಜಸ್ ಕಮ್ಮಿ ಇರುತ್ತೆ, ಸ್ಪ್ರೆಡ್ ಕಮ್ಮಿ ಇರುತ್ತೆ, ಫ್ರೀ ಬ್ರೋಕರೇಜ್ ಈ ರೀತಿ ಎಲ್ಲ ಅಟ್ರಾಕ್ಟ್ ಮಾಡಿಬಿಟ್ಟು ಫಾರೆಕ್ಸ್ ಟ್ರೇಡಿಂಗ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಿಸ್ತಾರೆ. ಬಟ್ ಅದು ಯಾವುದು ಕೂಡ ಲೆಜಿಟ್ ಆಗಿರಲ್ಲ. ನೀವು ಒಂದು ವಿಚಾರ ನೆನಪಲ್ಲಿ ಇಟ್ಕೊಳ್ಬೇಕು, ಯಾವುದೆಲ್ಲ ನಿಮ್ಮ ಹತ್ರ ಚಾರ್ಜಸ್ ತಗೊಳುತ್ತೆ ಅದು ಆಕ್ಚುಲಿ ಲೆಜಿಟ್ ಆಗಿರುತ್ತೆ. ಯಾಕೆಂದ್ರೆ ಚಾರ್ಜಸ್ ತಗೊಳ್ತಾ ಇಲ್ಲ, ಫ್ರೀ ಆಗಿರುತ್ತೆ ಅಂತ ಇದ್ದಾಗ ಅವರು ಆ ಕಂಪನಿನ ಯಾವ ರೀತಿ ರನ್ ಮಾಡಬೇಕು. ಸೊ ಹಾಗಾಗಿ ಫಾರೆಕ್ಸ್ ಅಲ್ಲಿ ಆಬ್ವಿಯಸ್ಲಿ ಎಕ್ಸ್ಚೇಂಜ್ ಅಲ್ಲಿ ನೀವು ಅಕೌಂಟ್ ಓಪನ್ ಮಾಡಿದಾಗ ಸಣ್ಣ ಪುಟ್ಟ ಚಾರ್ಜಸ್ ಇರುತ್ತೆ, ಅದನ್ನು ಕೊಟ್ಟಾಗ ನಮಗೆ ಬೆಟರ್ ಸರ್ವಿಸಸ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಓಕೆ, ಸೊ ಈ ರೀತಿ P2P ಬೇಸ್ಡ್ ಆಗಿ ಎಕ್ಸ್ನೆಸ್ ಅವರು ಏನ್ ಮಾಡ್ತಾರೆ, ಇಂಡಿಯಾದಲ್ಲಿ ಡೆಪಾಸಿಟ್ ವಿಡ್ರಾವಲ್ ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಅಂದ್ರೆ ಅದರ ಮೂಲಕ ನಿಮ್ಗೆ ಏನಾಗುತ್ತೆ, ಇಂಡಿಯಾದಲ್ಲೇ ಕರೆನ್ಸಿ ರನ್ ಆಗೋದ್ರಿಂದ ಯಾವುದೇ ರೀತಿ ಇಂಡಿಯಾದ ಆಕ್ಟ್ ಏನಿದೆ ಅಥವಾ ಇಂಡಿಯಾದ ರೆಗ್ಯುಲೇಷನ್ಸ್ ಏನಿದೆ ವೈಲೇಷನ್ ಆಗ್ತಾ ಇಲ್ಲ. ಅಂದ್ರೆ ನೀವು ಯಾವುದೇ ರೀತಿ ಇಲ್ಲಿ ಇಲ್ಲಿಗಲ್ ಕೆಲಸಗಳನ್ನ ಮಾಡ್ತಾ ಇಲ್ಲ. ಜಸ್ಟ್ ಇಮ್ಯಾಜಿನ್, ಇಂಡಿಯಾದಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ಆಪ್ಸ್ ಏನಿದೆ ತುಂಬಾ ಇದೆ, ಅಂಡ್ ರಮ್ಮಿ ಆಪ್ಸ್ ಅದು ಕೂಡ ತುಂಬಾ ಇದೆ. ತುಂಬಾ ರೀತಿಯ ಬೆಟ್ಟಿಂಗ್ ಆಪ್ಸ್ ನಿಮಗೆ ಇಂಡಿಯಾದಲ್ಲಿ ಈಗ ಕಾಣಲಿಕ್ಕೆ ಸಿಗ್ತಾ ಇದೆ. ಓಪನ್ಲಿ ಟಿವಿಯಲ್ಲಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನಿಮ್ಗೆ ಗೊತ್ತಿದೆ ಅದು ಡೈರೆಕ್ಟ್ಲಿ ಗ್ಯಾಮ್ಲಿಂಗ್ ಅನ್ನೋದು ಎಲ್ಲರೂ ಕೂಡ ಗೊತ್ತಿದೆ. ಬಟ್ ಸ್ಟಿಲ್ ತುಂಬಾ ಜನ ಅದನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ, ತುಂಬಾ ಜನ ಓಪನ್ಲಿ ಮಾಡ್ತಾ ಇದ್ದಾರೆ. ಬಟ್ ಫಾರೆಕ್ಸ್ ಟ್ರೇಡಿಂಗ್ ಏನಿದೆಯಲ್ಲ ಟ್ರಿಲಿಯನ್ ವಾಲ್ಯೂಮ್ ಅಲ್ಲಿ ಒಂದು ನಡೀತಾ ಇರೋ, ವರ್ಲ್ಡ್ ವೈಡ್ ನಡೀತಾ ಇರೋ ಒಂದು ಫಾರೆಕ್ಸ್ ಟ್ರೇಡಿಂಗ್ ಆಗಿರುತ್ತೆ, ಅಂದ್ರೆ ಟ್ರೇಡಿಂಗ್ ಆಗಿರುತ್ತೆ. ಇದಕ್ಕೆ ಎಷ್ಟು ನೀವು ಕಲಿಬೇಕು, ಎಷ್ಟು ನೀವು ಸ್ಟಡಿ ಮಾಡಬೇಕು, ಪ್ರೈಸ್ ಆಕ್ಷನ್ ಕಲಿಬೇಕು, ಬೈಯರ್ಸ್ ಅಂಡ್ ಸೆಲ್ಲರ್ ಸೈಕಾಲಜಿನ ಅರ್ಥ ಮಾಡ್ಕೊಳ್ಬೇಕು. ಇದೆಲ್ಲವನ್ನು ಕೂಡ ನೀವು ಕಲ್ತ ಮೇಲೆ ಅದರಲ್ಲಿ ನೀವು ಪ್ರಾಪರ್ಲಿ ಟ್ರೇಡ್ ಮಾಡೋದು. ಅಂದ್ರೆ ನೀವು ಯಾವುದೇ ರೀತಿ ಇಲ್ಲಿ ಕ್ರೈಮ್ ಅನ್ನೋದನ್ನ ನಾವು ಯಾವುದೇ ರೀತಿ ಮಾಡ್ತಾ ಇಲ್ಲ, ಅಂದ್ರೆ ರೆಗ್ಯುಲೇಷನ್ಸ್ ಏನು ಕೂಡ ವೈಲೇಟ್ ಆಗ್ತಾ ಇಲ್ಲ. ಇಫ್ ಇನ್ ಕೇಸ್ ನಾಳೆ ಏನಾದ್ರು ಇಂಡಿಯನ್ ಗವರ್ಮೆಂಟ್ ಏನಾದ್ರು ಲೈಕ್ ಈ ರೀತಿ ನೀವು ಮಾಡಬಾರ್ದು, P2P ನೀವು ಮಾಡಬಾರ್ದು, ಲೈಕ್ ಕ್ರಿಪ್ಟೋದಲ್ಲೂ ಕೂಡ ಫಾರೆಕ್ಸ್ಗೆ ನೀವು ಹಣನ ಟ್ರಾನ್ಸ್ಫರ್ ಮಾಡಬಾರ್ದು, ಅಥವಾ ಆನ್ಲೈನ್ UPI ಈ ರೀತಿ ಯಾವುದೇ ರೀತಿ ಟ್ರಾನ್ಸ್ಫರ್ ನ ಮಾಡಬಾರ್ದು, ಎಕ್ಸ್ನೆಸ್ ಅಲ್ಲಿ ಫಾರೆಕ್ಸ್ ಟ್ರೇಡಿಂಗ್ ಕಂಪ್ಲೀಟ್ಲಿ ಇಲ್ಲಿಗಲ್ ಅಥವಾ ನೀವು ಮಾಡಲೇಬಾರ್ದು, ಅಥವಾ ಫಾರೆಕ್ಸ್ ಟ್ರೇಡಿಂಗ್ ಕಂಪ್ಲೀಟ್ಲಿ ಮಾಡಲೇಬಾರ್ದು, ಈ ರೀತಿ ಏನಾದರೂ ಒಂದು ಪೇಪರ್ ಬಂತು ಅಥವಾ ಏನಾದರೂ ಒಂದು ರೂಲ್ಸ್ ಬಂತು ಅಂದ್ರೆ ಖಂಡಿತವಾಗಿಯೂ ನಾನು ಕೂಡ ಫಾರೆಕ್ಸ್ ಟ್ರೇಡಿಂಗ್ ನ ಬಂದ್ ಮಾಡ್ತೇನೆ, ಅಥವಾ ದುಬೈ ಆ ರೀತಿ ಕಂಟ್ರಿಗಳನ್ನ ನಾವು ನೋಡಬೇಕಾಗುತ್ತೆ. ಸೊ ಅಪರ್ಚುನಿಟೀಸ್ ನಿಮಗೆ ವರ್ಲ್ಡ್ ವೈಡ್ ಇದೆ. ಸೊ ಫಸ್ಟ್ ಥಿಂಗ್ ಏನು ಅಂದ್ರೆ ನೀವು ಅದನ್ನ ಕಲಿಬೇಕು. ಅಟ್ಲೀಸ್ಟ್ ಒಂದು ಅಕೌಂಟ್ ಅನ್ನು ಓಪನ್ ಮಾಡಿ ಸಣ್ಣ ಕ್ಯಾಪಿಟಲ್ ಅಲ್ಲಿ ನೀವು ಟ್ರೇಡ್ ಮಾಡಿದಾಗ ಅದರ ಬಗ್ಗೆ ಐಡಿಯಾ ಬರುತ್ತೆ. ಇದರ ಮೇಲೆ ನಿಮ್ಮ ಒಂದು ಡಿಸಿಷನ್ ಆಗಿರುತ್ತೆ, ನೀವು ಫಾರೆಕ್ಸ್ ಟ್ರೇಡಿಂಗ್ ನ ಮಾಡಬಹುದಾ ಅಥವಾ ಮಾಡಬಾರ್ದಾ ಅಥವಾ ಏನ್ ವಿಚಾರ ಅನ್ನೋದು ನಿಮ್ಮ ಮೇಲಿನ ಡಿಸಿಷನ್ ಆಗಿರುತ್ತೆ. ಬಟ್ ಈ ರೀತಿ ಫಾರೆಕ್ಸ್ ಟ್ರೇಡಿಂಗ್ ನಡೀತಾ ಇದೆ. ಅಂಡ್ ಈವನ್ ನಾವು ಕೂಡ ಇದರಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೀವಿ, ನಾವು ಕೂಡ ಟ್ರೇಡ್ ಮಾಡ್ತೀವಿ, ಪ್ರತಿದಿನ ಟ್ರೇಡ್ ಮಾಡ್ತೀವಿ. ನಮ್ಮ ಹತ್ರ ಅಕೌಂಟ್ ಓಪನ್ ಮಾಡಿರೋ ತುಂಬಾ ಜನ ಸ್ಟೂಡೆಂಟ್ಸ್ ಇದ್ದಾರೆ, ಅವರು ಕೂಡ ಟ್ರೇಡ್ ಮಾಡ್ತಾರೆ. ಟೆಲಿಗ್ರಾಮ್ ಅಲ್ಲಿ ನಾವು ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಇರ್ತೀವಿ. ಇದೆಲ್ಲವೂ ಕೂಡ ನಡೀತಾ ಇದೆ. ಯಾವುದೇ ರೀತಿ ತೊಂದರೆ ನಮಗೆ ಇಲ್ಲಿ ತನಕ ಆಗಿಲ್ಲ. ಅಂಡ್ ಎಕ್ಸ್ನೆಸ್ ಏನಿದೆಯಲ್ಲ 15 years ಇಂದ ಒಂದು ಸರ್ವಿಸ್ ಅನ್ನ ಕೊಡ್ತಾ ಇದೆ. ಸೊ ಎಕ್ಸ್ನೆಸ್ ಏನಿದೆಯಲ್ಲ ಒನ್ ಆಫ್ ದ ಲೆಜಿಟ್ ಬ್ರೋಕರ್ ಆಗಿರುತ್ತೆ ನನ್ಗೆ ಗೊತ್ತಿರೋ ಪ್ರಕಾರ. ಇಫ್ ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಯಾವುದಾದ್ರು ಬ್ರೋಕರ್ ಬಂದ್ರೆ ಆಗ ನಾವು ನೋಡೋಣ. ಹಾಗೆ ಏನಾದರೂ ಅಪ್ಡೇಟ್ಸ್ ಇದ್ರೆ ಲೈಕ್ ಫಾರೆಕ್ಸ್ ಬಗ್ಗೆ ಏನೇ ಅಪ್ಡೇಟ್ಸ್ ಇದ್ರು ಕೂಡ ನಾನು ಈ ಚಾನಲ್ ಅಲ್ಲಿ ಶೇರ್ ಮಾಡ್ತೇನೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಟ್ರೇಡರ್ಸ್, ಹ್ಯಾವ್ ಅ ಗುಡ್, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್.